ಹನುಮಂತು ಬಹಳ ಬುದ್ಧಿವಂತ. ಮುಗ್ಧತೆನ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರೋ ಬುದ್ಧಿವಂತ. ನನಗೂ ರಜತಣ್ಣಂಗೂ ಯಾವಾಗ್ಲೂ ನಿಜವಾಗ್ಲೂ ನಡೀತಿದ್ದ ಜಗಳ, ನಿಜವಾಗ್ಲೂ ಆಗ್ತಿದ್ದ ಇರಿಟೇಷನ್ ನನಗದು. ಪ್ರೀತಿ ಅಂತಂದಾಗ ಪ್ರೀತಿನ ತೋರ್ಸ್ಕೊಳ್ಳೋದು ಗೊತ್ತಿಲ್ಲ ಆ ವ್ಯಕ್ತಿಗೆ, ಅದೇ ದೊಡ್ಡ ಸಮಸ್ಯೆ. ಅವ್ರ ಹೆಂಡತಿ ಬಂದಾಗ್ಲೂ ಅವ್ರ ಪ್ರೀತಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ತುಂಬಾ ಪ್ರೀತಿಸಿದ್ರು ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನನಗೆ ಅದೇ, ನಾನು ಕೆಲವು ಕೋಪ ಬರುತ್ತೆ, ಕೋಪ ಬಂದಾಗ ಕೆಲವು ಸಲ ಬೇರೆ ಪದಗಳನ್ನು ಬಳಸ್ಬಿಡ್ತೀನಿ, ತುಂಬಾ ಕಂಟ್ರೋಲ್ ಮಾಡ್ಕೋತೀನಿ, ಆದ್ರೂ ಬಳಸ್ಬಿಡ್ತೀನಿ. ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀರಾ? ನೋಡಿ, ರಾಜಕೀಯ ಅನ್ನೋದು ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ, ರಾಜಕೀಯ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ನಾನು ಪಬ್ಲಿಕ್ ಒಪಿನಿಯನ್ ಹೋಗ್ತೀನಿ, ಪಬ್ಲಿಕ್ ಬೈಟ್ಸ್ನ ತಗೊಂಡು ಅಲ್ಲಿ ಜನಗಳು ಏನ್ ಹೇಳಿತ್ತಂದ್ರೆ ಹನುಮಂತು ವಿನ್ ಆಗ್ಬೇಕು, ಅವ್ರ ಮುಗ್ಧ ಹುಡುಗ, ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಹಳ್ಳಿಯಿಂದ ಈ ತರದ್ದೆಲ್ಲ ಒಪಿನಿಯನ್ಸ್ ಬರ್ತಾ ಇದೆ. ಸೊ ಏನ್ ಹೇಳ್ತೀರಾ? ಅಂದ್ರೆ ನೀವು ನೋಡಿದಿರ ಅವ್ರನ್ನ ಬಿಗ್ ಬಾಸ್, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಹನುಮಂತು ಬಹಳ ಬುದ್ಧಿವಂತ. ಮುಗ್ಧತೆನ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರೋ ಬುದ್ಧಿವಂತ, ಎಲ್ಲಿ ಮಾತ್ರ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರೋ ಬುದ್ಧಿವಂತ. ನೋಡಿ, ಹೊರಗಡೆ ಜನ ಏನ್ ಯೋಚನೆ ಮಾಡಿರ್ತಾರೆ ಅನ್ನೋದು ನಮಗ್ ಗೊತ್ತಿರಲ್ಲ. ಈಗ ನನಗೇನೆ ಗೊತ್ತಿರ್ಲಿಲ್ಲ, ನಾನು ಹೊರಗಡೆ ಬರೋಕ್ ತುಂಬಾ ಭಯದಲ್ಲಿದ್ದೆ. ಜನ ಎಲ್ಲಿ ಬೈತಾರೋ ನನಗೆ, ಎಲ್ಲ ಜನ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ. ಇವಳು ತುಂಬಾ ಮಾತಾಡ್ತಾಳೆ, ಕಿರಿಕಿರಿ ಮಾಡ್ತಾಳೆ, ಹೊರಗಡೆ ಬೇರೆ ತುಂಬಾ ನೆಗೆಟಿವ್ ಸಿಕ್ತು, ಭಯದಲ್ಲೇ ಹೊರಗಡೆ ಬಂದಿದ್ದೆ. ಬಟ್ ಹೊರಗಡೆ ಬಂದಾಗ ಜನ ಕೇಳ್ತಿರೋ ರೆಸ್ಪಾನ್ಸ್ ನೋಡಿ ನನಗೆ ಶಾಕ್ ಆಗ್ತಿದೆ. ಅವ್ರು ನನ್ನ ಅನುಕಂಪದಿಂದ ನೋಡ್ತಿರೋ ರೀತಿ, ಅದೆಲ್ಲ ನೋಡೋ ಶಾಕ್ ಆಗ್ತಿದೆ. ಸಹಜ, ನಮಗ್ ಹೊರಗಡೆ ಜನ ಏನ್ ಅನ್ಕೊಂಡಿರ್ತಾರೆ ಅನ್ನೋದು ಗೊತ್ತೇ ಇರೋದಿಲ್ಲ. ಹಾಗಾಗಿ ಅದೇ, ಆ ದೃಷ್ಟಿಕೋನದಲ್ಲಿ ಜನ ಗೆಲ್ಲಿಸ್ಬಹುದು, ನಾನು ಅದನ್ನ ಇಲ್ಲ ಅಂತ ಹೇಳೋದಿಲ್ಲ ಅನ್ನೋದು ವಿಚಾರದಲ್ಲಿ. ನನ್ನ ಆಯ್ಕೆ ಅಂತ ಬಂದಾಗ ನಾನು ನನ್ನ ಹೆಸರನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅಷ್ಟೇ. ಹನುಮಂತು ಮುಗ್ಧ ಅಲ್ವಾ, ಸರಳ ಜೀವಿ, ಬದುಕನ್ ಬಹಳ ಸರಳವಾಗಿ ಬದುಕೋದು ಅವನಿಗೆ ಗೊತ್ತು, ಬುದ್ಧಿವಂತ, ಅದನ್ನಂತೂ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು, ಈ ಸೀಸನ್ ಅಲ್ಲಿ ಜೋಡಿಗಳು ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಜೋಡಿಗಳು ಅಂತಂದ್ರೆ ಇವಾಗ ಹನುಮಂತು ಮತ್ತೆ ಧನರಾಜ್ ಆ ಪ್ರಾಮಾಣಿಕ ಜೋಡಿ. ಈ ಮನೆಯಿಂದ ಆಚೆ ಹೋದ್ಮೇಲೂ ಅವ್ರ ಜೋಡಿ, ಆ ಸ್ನೇಹ ಹಾಗೆ ಮುಂದುವರಿಯುತ್ತೆ. ಅದಂತ ನಿಜ. ತ್ರಿವಿಕ್ರಮ್ ಮತ್ತೆ ಭವ್ಯ ಒಳ್ಳೆ ಸ್ನೇಹಿತರು. ಭಾವನಾತ್ಮಕವಾಗಿ ಒಂದಷ್ಟು ಸೆಳೆತಗಳು ಯಾರೋ ಒಬ್ಬರ ಕಡೆಯಿಂದ ಇರಬಹುದು, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅದೆಲ್ಲವೂ ಕೂಡ ಬಿಗ್ ಬಾಸ್ ಮನೆ ಆಟ ಮುಗಿದ್ಮೇಲೆನೆ ಅಂತ ಅಂದ್ಕೊಳುತ್ತೆ. ಬಟ್ ಒಳ್ಳೆ ಸ್ನೇಹಿತರು. ಗೌತಮಿ ಮತ್ತೆ ಮಂಜು ಅಣ್ಣ ಸ್ನೇಹ ತುಂಬಾ ಚೆನ್ನಾಗಿದೆ. ಆಟಕ್ಕೆ ಅಡೆತಡೆ ಆಗುವಂತ ಸ್ನೇಹ ಆಗಿರಬಹುದು ಅಂತ ಅನ್ಸುತ್ತೆ. ಗೊತ್ತಿಲ್ಲ ಮುಂದೆ ಅದು ಹೇಗೆ ಮುಂದುವರಿಯುತ್ತೆ, ಅವ್ರ ಕುಟುಂಬಗಳು ಅದನ್ನ, ಆ ಸ್ನೇಹ ಮುಂದುವರಿಯಕ್ಕೆ ಎಷ್ಟು ಸಹಕಾರಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನ. ಅದ್ರಲ್ಲೂ ಜಾಸ್ತಿ ಫೇಮಸ್ ನಿಮ್ದು ಟಾಮ್ ಅಂಡ್ ಜೆರಿ ಮತ್ತೆ ಅಣ್ಣ ತಂಗಿ ಎರಡು ಅದು ಸ್ನೇಹ ಅಲ್ವೇ ಅಲ್ಲ. ನಾನು ಅದನ್ನೇ ಹೇಳಲ್ಲ, ಅಣ್ಣ ತಂಗಿ ಅಂತ ಇತ್ತು, ಟಾಮ್ ಅಂಡ್ ಜೆರಿ ಎರಡೂ ಸೇಮ್, ಅದು ಎರಡು ನೀವಿಬ್ರೆ. ಆ ತದ್ವಿರುದ್ಧ ಧ್ರುವಗಳು ನಾವಿಬ್ರು ಸಹ. ನಿಜ ಹೇಳ್ತೀನಿ, ನನಗೂ ರಜತಣ್ಣಂಗೂ ಯಾವಾಗ್ಲೂ ನಿಜವಾಗ್ಲೂ ನಡೀತಿದ್ದ ಜಗಳ, ನಿಜವಾಗ್ಲೂ ಆಗ್ತಿದ್ದ ಇರಿಟೇಷನ್ ನನಗದು. ಜನಕದ ತುಂಬಾ ಕಾಮಿಡಿಯಾಗಿ ಕಾಣಿಸಿದೆ. ಆದ್ರೆ ನಾನು ಬರುವಾಗ್ಲೂ ಅದೇ, ಬಾ ಹೋಗೋಣ ಹೊರಗಡೆ ಬಂದ್ಮೇಲೆ ಸಿಗು ಅಂದಿದ್ರು ಅವರು. ಅದಕ್ಕೆ ಸತ್ರು ಸಿಗಲ್ಲ ನಿಮಗೆ ಎಷ್ಟು ಬೈಕ್ ಅಂದಿದ್ದೀನಿ. ಬಟ್ ಸಹೃದಯ, ತುಂಬಾ ಕ್ಲೀನ್ ಹಾರ್ಟೆಡ್ ಮನುಷ್ಯ ರಜತ್. ನೀವು ಏನೇ ಹೇಳಿ ಅನ್ಸಿದ್ದನ್ನ ನೇರವಾಗಿ ಹೇಳ್ತಾರೆ, ಒಳಗಡೆ ಇಟ್ಕೊಳ್ಳಲ್ಲ. ಅವ್ರಿಗೆ ಗೊಂದಲ ಆದ್ರೂ ಕೂಡ ಅದನ್ನ ಮತ್ತೊಂದ್ಸಲ ಬಂದು ಕ್ಲಾರಿಟಿ ತಗೊಂಡು ಹಾ ಓಕೆ ಅಂತಾರೆ. ಇನ್ನೊಬ್ರು ಹೇಳ್ದಾಗ ತಗೊಳೋದಿಲ್ಲ, ಆದ್ರೆ ಎಲ್ರ ಮುಂದೆ ಹೇಳ್ಬಾರ್ದು ರಜತ್ಗೆ. ನೀವು ಒಬ್ಬರೇ ಕೂತ್ಕೊಂಡು ಹೇಳ್ಬೇಕು, ಅವಾಗ ತಗೋತಾರೆ. ಎಲ್ರ ಮುಂದೆ ಹೇಳಿದ್ರೆ ತಗೊಳೋದಿಲ್ಲ ಅಷ್ಟೇ. ಅದು ತುಂಬಾ ಕ್ಲೀನ್ ಹಾರ್ಟೆಡ್ ಮನುಷ್ಯ. ನಾನು ನೋಡಿದಾಗೆ ಮನುಷ್ಯನ ಮನಸ್ಸಿನೊಳಗಡೆ ಕಲ್ಮಶ ಇಲ್ಲ, ಅಂದ್ರೆ ಯಾವ್ದನ್ನು ತುಂಬಾ ಕ್ಯಾರಿ ಮಾಡೋದಿಲ್ಲ, ದ್ವೇಷನು ಬಹಳ ಕ್ಯಾರಿ ಮಾಡಲ್ಲ. ಆದ್ರೆ ಅದೇ, ಪ್ರೀತಿ ಅಂತಂದಾಗ ಪ್ರೀತಿನ ತೋರ್ಸ್ಕೊಳ್ಳೋದು ಗೊತ್ತಿಲ್ಲ ಆ ವ್ಯಕ್ತಿಗೆ, ಅದೇ ದೊಡ್ಡ ಸಮಸ್ಯೆ. ಅವ್ರ ಹೆಂಡತಿ ಬಂದಾಗ್ಲೂ ಅವ್ರ ಪ್ರೀತಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ತುಂಬಾ ಪ್ರೀತಿಸಿದ್ರು ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ದ್ವೇಷನು ಕ್ಯಾರಿ ಮಾಡಲ್ಲ. ಹಾಗೆ ಕ್ಲೀನ್ ಹಾರ್ಟೆಡ್ ವ್ಯಕ್ತಿ ಅಂತ ಅನ್ಸುತ್ತೆ ನನಗೆ. ಇನ್ನು ಈ 2025 ಹೊಸ ವರ್ಷಕ್ಕೆ ನಿಮ್ಗೊಂದು ಗಿಫ್ಟ್ ಸಿಕ್ತು, ಕಿವಿ ಹೋಲೆ. ಹಾ ಹೌದು, ತುಂಬಾ ತುಂಬಾ ವಿಶೇಷ. ಅದನ್ನ ಹಾಗೆ ಬಹಳ ಜಾಗ್ರತೆಯಿಂದ ಇಟ್ಟಿಟ್ಟಿದ್ದೀನಿ. ಬಹುಶಃ ಅದೇ, ನಾನು ಈ ಹೊಸ ವರ್ಷಗಳೆಲ್ಲ ನನಗೆ ಹೊಸದು, ನಾನು ಅದನ್ನ ಆಚರಿಸಿದವಳಲ್ಲ. ಆದ್ರೆ ಕೆಲವು ಉಡುಗೊರೆಗಳಿದೆಯಲ್ಲ, ಅದು ಜೀವನ ಪರ್ಯಂತ ಉಳಿಸ್ಕೊಳ್ಳೋ ಅದಕ್ಕೆ ಸಾಧ್ಯ ಆಗುವಂತ ಉಡುಗೊರೆಗಳು ಬಹಳ ವಿಶೇಷ. ನಾನು ಅದನ್ನು ಯಾವತ್ತೂ ಮರೆಯಲ್ಲ. ಬಹುಶಃ ಅದೇ, ಗಿಫ್ಟು ಅಂತ ಬಂದಾಗ ಯಾವತ್ತೂ ಮನುಷ್ಯ ಕಾಪಾಡ್ಕೊಳ್ಳುವಂತ ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ತಾರಲ್ಲ, ಆ ತರ ಕಾಪಾಡ್ಕೊಳ್ಳುವಂತ ತೂಕದ ವ್ಯಕ್ತಿಯಿಂದ ಬಂದಿರೋ ತೂಕದ ಉಡುಗೊರೆ ಅಂತ ಭಾವಿಸ್ತೇನೆ ಅದನ್ನ. ಸಾಟರ್ಡೆ ಸಂಡೇ ಬಂದಾಗ ಎಷ್ಟೇ ಕ್ಲಾಸ್ ಕೊಟ್ಟರು ಸುದೀಪ್ ಸರ್, ನೀವು ಲಾಸ್ಟಿಗೆ ಬರುವಾಗ ಕಣ್ಣೋರ್ಸಿ ನಿಮ್ಗೆ ಸಮಾಧಾನ ಮಾಡಿ ಕಳ್ಸಿದ್ರು, ಎಷ್ಟು ಖುಷಿ ಆಯ್ತು. ತುಂಬಾ ತುಂಬಾ ವಿಶೇಷ. ನನಗೆ ಗೊತ್ತಿರ್ಲಿಲ್ಲ ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಈಗ ಮಾಡಲ್ಲ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ನಾನು ಅದನ್ನೇ ಎಲ್ಲ ಕಡೆ ಹೇಳ್ತಿದ್ದೆ. ನನಗೆ ಬಿಗ್ ಬಾಸ್ ಬದುಕಿನ ಪಾಠ ಕಲಿಸಿದ ತವರು ಅನ್ನೋದನ್ನ ನಾನು ತಗೊಂಡ್ರೆ, ಒಬ್ಬ ಮಗಳನ್ನ ಮದುವೆ ಮಾಡಿ ಕಳಿಸೋವಾಗ ತಂದೆ ಆದವನು ಹೇಗೆ ಕಣ್ಣೊರ್ಸ್ ಕಳಿಸ್ತಾನೆ, ಆ ತರದ ಒಂದು ಭಾವದಲ್ಲಿ ಅವ್ರು ನನ್ನನ್ನು ಕಳಿಸ್ಕೊಟ್ರು.
ಬಿಗ್ ಬಾಸ್ ಅನ್ನೋದು ಬದುಕಿಗೆ ಬಹಳ ಒಂದು ಕಲಿಸಿದೆ ನನಗೆ. ನನ್ನ ಬದುಕನ್ನ ನಾನು ಇಷ್ಟು ವರ್ಷ ಬದುಕಿದ ರೀತಿಗಿಂತ ವಿಭಿನ್ನವಾಗಿರುವ ಒಂದು ಪ್ರಪಂಚವನ್ನ ನನಗೆ ಪರಿಚಯಿಸಿ ಅಲ್ಲಿ ಬದುಕೋದು ಹೇಗೆ, ಅಲ್ಲಿ ಒಬ್ಬಳೆ ನಿಲ್ಲೋದು ಹೇಗೆ ಅನ್ನೋದನ್ನೆಲ್ಲ ಬಹಳ ಚೆನ್ನಾಗಿ ಕಲಿಸಿದೆ. ಬಿಗ್ ಬಾಸ್ ಅನ್ನೋ ತವರಿಂದ ನಾನು ಹೊರಗಡೆ ಹೋಗ್ಬೇಕಾದ್ರೆ ನನಗೊಬ್ಬ ತಂದೆಯ ಹಾಗೆ ನಿಂತು ಅವ್ರು ಕಳಿಸಿದ್ದು ಇಡೀ ಜೀವನಕ್ಕೆ ನನಗೊಂದು ಬೇರೆದೇ ತೂಕ, ಬೇರೆದೇ ವಿಶೇಷವಾಗಿರೋ ಕ್ಷಣ ಅಂತ ಅನ್ಸುತ್ತೆ. ನನ್ನ ಬದುಕಿನ ಸುವರ್ಣಾಕ್ಷರದಲ್ಲಿ ಬರೆದಿರಬಹುದಾದಂತಹ ಘಟನೆ ಯಾವ್ದಾದ್ರು ಇದ್ರೆ ಅದು ಆ ದಿನ ಅಂತ ಅನ್ಕೊಳ್ತೀನಿ. ಇನ್ನು ಸ್ಯಾಟರ್ಡೆ ಸಂಡೇ ಬಂತು ಅಂದ್ರೆ ನಾವು ಫುಲ್ಲು ಅಂದ್ರೆ ಅದೊಂದು ಮ್ಯೂಸಿಕ್ ಬಂದ್ರೆ ಫುಲ್ಲು ಭಯ ನಮ್ಗೆ ಈಚೆ ಇದ್ರೆ ನಮ್ಗೆ ಭಯ ಬರ್ತಾ ಇತ್ತು. ಇನ್ ನೀವ್ ಯಾವ ತರ ತಗೊಳ್ತಾ ಇದ್ರಿ ಅಲ್ಲಿ ಅಂತ ಅಂದ್ರೆ ಸ್ಯಾಟರ್ಡೆ ಸಂಡೇ ಬಹುತೇಕರಿಗೆ ಭಯ ಇರ್ತಿದ್ದು ಎಲಿಮಿನೇಷನ್ದು, ಬಿಟ್ರೆ ಸುದೀಪ್ ಸರ್ ಕ್ಲಾಸ್ದು, ಬಿಟ್ ಬೇರೆ ಯಾವ್ದು ಇರ್ಲಿಲ್ಲ. ನಾವು ಸ್ಯಾಟರ್ಡೆ ಕಾಯ್ತಿರ್ಲಿಲ್ಲ, ಸಂಡೇ ಕಾಯ್ತಿದ್ವಿ. ಆ ಸಂಡೇ ಫಂಡೇ ಅನ್ನೋ ಕಾರಣಕ್ಕೆ ಕಾಯ್ತಿದ್ವಿ. ಅದ್ರಲ್ಲೂ ಒಂದು ಭಯ ಇರೋದು ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನೋದು. ಬಹುಶಃ ಅದೇ ಸುದೀಪ್ ಸರ್ಗೋಸ್ಕರ ಕಾಯ್ತಿದ್ವಿ ಅನ್ನೋದು ಬಿಟ್ರೆ ಮತ್ತೆ ಯಾವ ಕಾರಣಕ್ಕೂ ಸಂಡೇ ಬರ್ಲಿ ಅಂತ ಸ್ಯಾಟರ್ಡೆ ಬರ್ಲಿ ಅಂತ ಕಾಯ್ತಿರ್ಲಿಲ್ಲ. ಎಲ್ಲರೂ ನಾಮಿನೇಟ್ ಆದವ್ರು ಯಾರು ಕಾಯ್ತಿರ್ಲಿಲ್ಲ. ನಾಮಿನೇಟ್ ಆಗದೆ ಇರೋರಿಗೆ ಸುದೀಪ್ ಸರ್ ಎಲ್ಲಿ ಕ್ಲಾಸ್ ತಗೋತಾರೋ ಅನ್ನೋ ಭಯ ಇರ್ತಿತ್ತು. ಅದಕ್ಕೋಸ್ಕರ ಚೂರು ಹೆದರಿಕೆನಲ್ಲಿ ಇರ್ತಿತ್ತು, ಭಯ ಇತ್ತು, ಅದು ಖುಷಿ ಇರ್ತಿತ್ತು. ಸಂಡೇ ಫಂಡೇಗೆ ತುಂಬಾ ಕಾಯ್ತಿದ್ವಿ ನಾವು. 105 days ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಜೀವನದಲ್ಲಿ ಇದನ್ನ ಕಲ್ತೆ ಅನ್ನೋದಾದ್ರೆ ಏನ್ ಕಲ್ತ್ರಿ ಅಂತ? ಬಹುಶಃ ಹೊರಗಡೆನೂ ನಾನು ಅದನ್ನೇ ನಂಬಿದ್ದೆ. ಒಳಗಡೆ ಬಂದಾಗ್ಲೂ ಟೀಕೆ, ಟಿಪ್ಪಣಿ, ಅಪಮಾನಗಳು 1000 ಆಗ್ಲಿ, 100 ಅಪಮಾನಗಳಲ್ಲಿ ಆಚೆ ಒಂದು ಗೆಲುವು ನಿಮ್ಮನ್ನ ನಿಲ್ಲಿಸುತ್ತೆ. ಗೆಲುವಿಗೋಸ್ಕರ ಕಾಯ್ಬೇಕು, ಅರ್ಧ ದಾರಿ ವಾಪಸ್ ಹೋಗ್ಬಾರ್ದು ಅನ್ನೋದು ನಾನು ಯಾವಾಗ್ಲೂ ಕಲಿತೆ. ತುಂಬಾ ಸಲ ಜನ ಅನ್ಕೊಳ್ತಾರೆ 1-2 ಸಲ ಸೋತ್ ಬಿಟ್ರೆ ಅದೊಂದು ಭಯ ಇರುತ್ತೆ, ಬೇಡ ಬಿಟ್ಬಿಡೋಣ, ಯಾವ ಬಿಸ್ನೆಸ್ ಅಲ್ಲಿ ಯಾವ್ದ್ರಲ್ಲೇ ಆಗ್ಲಿ. ಆದ್ರೆ ಟೀಕೆ, ಟಿಪ್ಪಣಿ, ಅಪಮಾನ ಎಷ್ಟೇ ಇದ್ರು ಸಹಿಸಿ ಕೂತರ ಒಂದು ಒಳ್ಳೆ ಗೆಲುವು ಖಂಡಿತ ಸಿಗುತ್ತೆ ಅನ್ನೋ ವಿಚಾರದಲ್ಲಿ ನನಗದು ಪಾಠ ಕಲಿತು. ನನ್ನ ಬಿಗ್ ಬಾಸ್ ಪಯಣ ಒಂದು ಸುಖಾಂತ್ಯದ ಪಯಣ ಅನ್ನೋದ್ರಲ್ಲಿ ನನಗೆ ಬಹಳ ಖುಷಿ ಇದೆ. ಆಡಿಕೊಂಡವರ ಬಾಯಲ್ಲೇನೆ ಅದೆಲ್ಲವನ್ನ ಸುಳ್ಳು ಅಂತ ಅನ್ನಿಸಿಕೊಂಡು ಬರೋದು ನನ್ನ ಬದುಕಿನ ನಿಜವಾದ ಗೆಲುವು ಅಂತ ನಾನು ಭಾವಿಸ್ತೀನಿ. ಸೊ ಆ ಗೆಲುವು ಸಿಕ್ಕಿದೆ. ಆ ಪಾಠನ ಬದುಕಿಗೆ ನಾನು ನಿಜವಾಗ್ಲೂ ಅಳವಡಿಸ್ಕೊಳ್ತೀನಿ. ಇನ್ನು ಸುದೀಪ್ ಸರಿಂದ ಏನ್ ಕಲಿತ್ರಿ? ಮತ್ತೆ ಅಲ್ಲಿರೋ ಜನಗಳಲ್ಲಿ ಅಂದ್ರೆ ಒಬ್ಬೊಬ್ಬರಿಂದ ಒಂದೊಂದು ಕಲಿತಾನೆ ಇರ್ತೀವಿ ನಾವು. ಸೊ ಕಲ್ತಿರೋದಿರ್ಬೋದು, ಇಲ್ಲ ನಾನು ಮತ್ತೆ ಅಂದ್ರೆ ಇಲ್ಲಿವರೆಗೂ ಆಗಿರೋದನ್ನ ರಿಪೀಟ್ ನಾನು ಮಾಡಲ್ಲ ಅನ್ನೋದಾದ್ರೆ ಯಾವ್ದು? ನನಗೆ ಅದೇ, ನಾನು ಕೆಲವು ಕೋಪ ಬರುತ್ತೆ, ಕೋಪ ಬಂದಾಗ ಕೆಲವು ಸಲ ಬೇರೆ ಪದಗಳನ್ನು ಬಳಸ್ಬಿಡ್ತೀನಿ. ತುಂಬಾ ಕಂಟ್ರೋಲ್ ಮಾಡ್ಕೋತೀನಿ, ಆದ್ರೂ ಬಳಸ್ಬಿಡ್ತೀನಿ. ಕೆಟ್ಟ ಪದಗಳನ್ನು ಬಳಸಬಾರದು ಅನ್ನೋ ಪಾಠನ ಜೀವನದುದ್ದಕ್ಕೂ ಕಲ್ತಿದ್ದೀನಿ. ಅದನ್ನ ನಾನು ಅವತ್ತು ಕೂಡ ಹೇಳಿದ್ದೆ. ಆ ವೀಕೆಂಡ್ ನಾನು ಮನೆಗೆ ಹೋಗೋದಿಲ್ಲ ಅನ್ನೋದನ್ನ ನಿರ್ಧಾರ ಮಾಡಿದ್ದೀನಿ ಹೇಳಿದ್ದೆ. ಜೀವನದಲ್ಲಿ ಇನ್ಯಾವತ್ತೂ ಆ ಪದನ ಬಳಸಲ್ಲ ಅಂತ ಒಳಗಡೆನೂ ಹೇಳಿದ್ದೆ. ಬಳಸೋದಿಲ್ಲ. ಆ ಪಾಠನ ಯಾವಾಗ್ಲೂ ಕ್ಯಾರಿ ಮಾಡ್ತೀನಿ. ಬಿಗ್ ಬಾಸ್ ಮನೆಯಿಂದ ಈಚೆ ಬಂದೆ, ಅದು ಬಿಟ್ಟು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಿದ್ರೆ ಆಲ್ಮೋಸ್ಟ್ ನೀವು ಮದ್ವೆ ಬಗ್ಗೆನೂ ಮಾತಾಡಿದ್ರ. ಇದಾರ ಹುಡುಗ ಅಥವಾ ಹುಡುಕಿದಾರ, ಹುಡುಕಿಲ್ವಾ, ನೆಕ್ಸ್ಟ್ ನೀವು ಹುಡುಕ್ಬೇಕಾದ್ರೆ ಇದೊಂದು ಪ್ರಶ್ನೆ ಎಲ್ಲಾರು ಕೇಳಿ ಸಾಕಾಗೋಗಿದೆ. ಅಲ್ಲ ಇಲ್ಲ ನೋಡಿ, ನಾನು ಅದೇ ಎಲ್ಲವೂ ದೈವ ಸಂಕಲ್ಪ ಅಂತ ನಂಬುವವಳು. ಭಗವಂತ ಯಾವಾಗ ಕ್ಷಣ ಕೊಡ್ತಾನೆ, ಜಾತಕದಲ್ಲಿ ಯಾವಾಗ ಗುರುಬಲ ಬರುತ್ತೆ, ಆಗ ಅಪ್ಪ ಅಮ್ಮ ಮುಹೂರ್ತ ಇಡ್ತಾರೆ ಏನಷ್ಟೇ. ಅದರಿಂದ ಆಚೆಗೆ ಯಾವ ನಿರ್ಧಾರಗಳು ಇನ್ನೂ ಆಗಿಲ್ಲ, ನೋಡ್ಬೇಕಷ್ಟೇ. ಅಂದ್ರೆ ಇನ್ನ ಮನೇಲಿ ನೋಡು ಇಲ್ಲ ಅಂತ ಹೇಳ್ತಿರೋದ ನೀವು? ಅಂದ್ರೆ ಮನೆಯವರು ಇನ್ನೂ ಮನೆ ಮಾತುಕತೆಗಳು ನಡಿಬೇಕು. ತುಂಬಾ ಸಂಪ್ರದಾಯ ಇದೆ, ನಾವು ಕರಾವಳಿಯವರಾಗಿರೋ ಕಾರಣಕ್ಕೆ ತುಂಬಾ ಸಂಪ್ರದಾಯಗಳು ಇರುತ್ತೆ ಅದಕ್ಕೆ. ಸೊ ಆ ಎಲ್ಲ ಆಚರಣೆಗಳಾಗಬೇಕು, ಆ ಮಾತುಕತೆಗಳಾಗಬೇಕು. ಮತ್ತೆ ಏನ್ ಕ್ವಾಲಿಟೀಸ್ ಇರ್ಬೇಕು ಅಂತ ಹೇಳ್ತೀರಾ ನಿಮ್ಗೆ? ಇಲ್ಲ, ನಾನು ಹೇಳಿದ ನನ್ಗೆ ಯಾವ ನಿರೀಕ್ಷೆಗಳಿಲ್ಲ. ಧಾರ್ಮಿಕ ವ್ಯಕ್ತಿ ಆಗಿರ್ಬೇಕು, ಸ್ಪಿರಿಚುವಲ್ ಪರ್ಸನ್ ಆಗಿರ್ಬೇಕು ಅನ್ನೋದು ಬಿಟ್ರೆ ನಾನು ನಂಬಿದ ಸಿದ್ಧಾಂತ ಹೇಳ್ಕೊಡೋರಾಗಿರ್ಬೇಕು ಅಷ್ಟೇ, ಬಿಟ್ಟು ಯಾವ ನಿರೀಕ್ಷೆ ಇಲ್ಲ. ಏನು ಬಿಗ್ ಬಾಸ್ ಮನೆಗೆ ಹೋಗಿ ಬಂದವರೆಲ್ಲ ಆಲ್ಮೋಸ್ಟ್ ಸೀರಿಯಲ್ಸ್ ಅಲ್ಲಿ ಅಥವಾ ಮೂವೀಸ್ ಅಲ್ಲೆಲ್ಲ ಆಕ್ಟ್ ಮಾಡೋದೇ ಇರುತ್ತೆ. ನೀವು ಸೀರಿಯಲ್ಸ್ ಮೂವೀಸ್? ಅಯ್ಯೋ, ನನಗೂ ಅದಕ್ಕೂ ಬಹಳ ದೂರ. ನಾನು ಆ ಪ್ರಪಂಚದವಳೇ ಅಲ್ಲ, ಅದಕ್ಕೆ ನಾನು ಒಪ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅನ್ಸುತ್ತೆ. ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ ನಾನು ಯಾವತ್ತು. ಈ ಸೀರಿಯಲ್, ಈ ಸಿನಿಮಾ ಅದ್ರ ಬಗ್ಗೆ ಕನ್ಸಲ್ಲೂ ಯೋಚನೆ ಮಾಡಿಲ್ಲ. ಒಂದಿನ ಕನ್ಸು ಬಿದ್ದಿಲ್ಲ ಅದ್ರ ಬಗ್ಗೆ, ಹಾಗಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾವ ಯೋಚನೆನೂ ಸದ್ಯಕ್ಕಂತೂ ಇಲ್ಲ. ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀರಾ? ನೋಡಿ, ರಾಜಕೀಯ ಅನ್ನೋದು ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ, ರಾಜಕೀಯ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸಾಮಾಜಿಕ ಜೀವನವೂ ಹಾಗೇನೆ, ಸಾಮಾಜಿಕ ಜೀವನಕ್ಕೆ ಅದು ನನ್ನನ್ನು ಆಯ್ಕೆ ಮಾಡ್ಕೊಳ್ತು ಅಂತ ನಂಬ್ದವಳು ನಾನು. ಹಾಗಾಗಿ ಅದೆಲ್ಲ ನಾನು ಪ್ಲಾನ್ ಮಾಡೋದಿಲ್ಲ. ಭಗವಂತ ನಂಗೋಸ್ಕರ ದೊಡ್ಡದೇನೋ ಪ್ಲಾನ್ ಇಟ್ಟಿರ್ತಾನೆ ಅಂತ ನಂಬ್ತೀನಿ. ಸದ್ಯಕ್ಕಂತೂ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಈ ಕೆಲಸನ ಬಹಳ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿದೆ. ಇದು ಮುಗಿದ್ಮೇಲೆ ಭಗವಂತನ ಇಚ್ಛೆ, ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಹೋಗೋದಷ್ಟೇ. ಇದು ನನ್ನ ಪರ್ಸ್ನಲ್ ಕ್ವಶನ್ಸು. ಈಗ ಯಾವುದೇ ಹುಡುಗಿ ಆದ್ರೂ ಕಾಲೇಜ್ ಮುಗಿಸಿದ್ಮೇಲೆ ಒಂದು ವರ್ಕ್ ಕಡೆ ಹೋಗ್ತಾರೆ, ಅಥವಾ ಫ್ಯಾಮಿಲಿ ಹೇಗೆ ಹೇಳ್ತಾರೋ ಹಾಗೆ ಹೇಳ್ತಾರೆ. ಬಟ್ ನಿಮ್ಗೆ ಹೋರಾಟ ಮಾಡಬೇಕು ಅನ್ನೋದು ಒಂದು ಹಠ ಇದೆ ಅಲ್ಲ, ಯಾರ ಸ್ಫೂರ್ತಿ ಅದಕ್ಕೆ? ನನಗೆ ನನ್ನ ಸಂಘಟನೆ ಸ್ಫೂರ್ತಿ. ನಾನು ಕಾಲೇಜ್ ದಿನಗಳಿಂದ ABP ನಲ್ಲಿದ್ದವಳು. ಬಂದಿದ್ದು ಅಂದರೆ ತುಂಬ ಚಿಕ್ಕ ವಯಸ್ಸಿಗೆ ನನಗೆ ಸಂಘಟನೆ ಸಂಪರ್ಕ ಬಂದ್ಬಿಡ್ತು. ಸ್ವಾತಂತ್ರ್ಯ ಹೋರಾಟ,
ಪುಸ್ತಕ, ಸಾವರ್ಕರ್ ಪ್ರೇರಣೆ, ವಿವೇಕಾನಂದರ ಪ್ರೇರಣೆ, ಇದೇ ವಾತಾವರಣದಲ್ಲಿ ಬೆಳ್ಕೊಂಡು ಬಂದೆ ನಾನು. ಎಲ್ಲ ಒಂದ್ ಕಡೆ ಆ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಬಂದ್ರೆ ಇದಲ್ಲ, ಆ ಟೀನೇಜ್ ಅನ್ನೋದು ಏನಿರುತ್ತಲ್ಲ, ಆ ಏಜ್ ಒಂದು ಹಸಿ ಗೋಡೆ ಇದ್ದಾಗತ್ತೆ. ನೀವು ಅದಕ್ಕೆ ಏನ್ ಹೆಸರು ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಆ ಹಸಿ ಗೋಡೆ ಸಂದರ್ಭದಲ್ಲಿ ದೇಶ, ಧರ್ಮ, ಸಂಸ್ಕೃತಿ ಎದಕ್ಕೆ ಹೋರಾಡಬೇಕು, ಸಾವರ್ಕರ್, ಭಗತ್ ಸಿಂಗ್, ಆ ತರದ ಕಲ್ಪನೆ ಬಂದ್ಬಿಡ್ತು. ಆದ್ರೆ ಬಹುಶಃ ಪೂರ್ವಜನ್ಮ ಸುಕೃತನೂ ಇತ್ತು ಅನ್ಸುತ್ತೆ, ಅದೇ ದಾರಿನಲ್ಲಿ ನಡೆದು ಬಂದಿದ್ನು ಏನು. ಹಾಗಾಗಿ ಅದು ಆಟೋಮೆಟಿಕಲಿ ಬಂದ್ಬಿಡ್ತು. ಎಷ್ಟು ಕಂಟ್ರೋಲ್ ಮಾಡ್ಬೇಕು ಅಂದ್ರೂ ಅದು ಆಗ್ಲೇ ಇಲ್ಲ. ಬಹುಶಃ ಆ ಕಾರಣಕ್ಕೆ ಅನ್ಸುತ್ತೆ ಪುಣ್ಯ ನನಗೆ ಅಂಥದ್ದೇ ಕುಟುಂಬ ಸಿಕ್ತು. ಹಾಗಾಗಿ ಅದೇ ದಾರಿಲಿ ಬರೋದಕ್ಕೆ ಸಾಧ್ಯ ಆಯ್ತು. ಕೆಲಸ ಮಾಡಿಲ್ಲ ಅಂತಿಲ್ಲ, ಜರ್ನಲಿಸಮ್ ಮುಗಿಸಿ ಕೆಲಸ ಮಾಡಿದ್ದೀನಿ, ಅದೆಲ್ಲೆಲ್ಲ ತೃಪ್ತಿ ಇದೆ. ಅದರಿಂದ ಆಚೆಗೆ ಇದು ಜಾಸ್ತಿ ತೃಪ್ತಿ ಕೊಡ್ತಾ ಇದೆ. ಈ ಹೋರಾಟದ ಹಾದಿ ತುಂಬಾ ತೃಪ್ತಿ ಕೊಡ್ತಿದೆ ಈಗ. ನಿಮಗೆ ಧೈರ್ಯನೂ ಜಾಸ್ತಿ, ತುಂಬ ಹೋರಾಟ ಕೂಡ ಇದು ಮಾಡ್ತೀವಿ. ಅಂದರೆ ಒಂದಷ್ಟು ಟ್ರೋಲ್ಸ್ ನೀವು ನೋಡಿರ್ತೀವಿ ಕೂಡ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಖುಷಿ ಪಡ್ತೀನಿ. ನೀವು ನೆಗೆಟಿವೇ ಮಾಡಿ ಪಾಸಿಟಿವೇ ಮಾಡಿ, ನಾನು ಎಂಜಾಯ್ ಮಾಡ್ತೀನಿ ಅದನ್ನ. ನಾನು ಅದನ್ನ ಯಾವತ್ತೂ ವೈಯಕ್ತಿಕವಾಗಿ ಕಲೆಕ್ಟ್ ತಗೊಳ್ಳೋ ಹುಡುಗಿನೇ ಅಲ್ಲ ನಾನು. ಈ ಸಾಮಾಜಿಕ ಹೋರಾಟಕ್ಕೆ ಬಂದಿದ್ದೇ ನಾನು ಟ್ರೋಲ್ಗಳು, ನೆಗೆಟಿವ್ ಕಮೆಂಟ್ಗಳ ಮೂಲಕ. ಹಾಗಾಗಿ ನಾನು ಅದನ್ನ ಇನ್ನಷ್ಟು ಗಟ್ಟಿ ಮಾಡೋದು ಹೊರತು ಯಾವತ್ತೂ ನಾನು ಅದನ್ನ ವೈಯಕ್ತಿಕವಾಗಿ ತಗೊಳ್ಳೋದೇ ಇಲ್ಲ. ನಾನು ದಂಡಜನ ನನ್ನ ಬಗ್ಗೆ ಟ್ರೋಲ್ ಮಾಡಿದ್ರು, ಒಳಗಡೆ ಹೋದಾಗ ನಾವು ಆರಾಮಾಗಿ ನಾನೇ ತಮಾಷೆ ಮಾಡ್ತಿದ್ದೆ. ಅವ್ರು ಎದುರ್ಕೊಂಡಿದ್ರು ನಾನು ಮಾತಾಡ್ತೀನೋ ಇಲ್ವೋ ಅಂತ. ನಾನು ಅದನ್ನು ತುಂಬಾ ಲೈಟಾಗಿ ತಗೊಳ್ಳೋಳು. ಬಟ್ ಅವ್ರ ಕ್ರಿಯೇಟಿವಿಟಿಗೆ, ಟ್ರೋಲರ್ಸ್ಗಳು ಕೊಡೋ ಸಮಯಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಅಭಿಮಾನಿಗಳಿಗೆ? ಜೀವನದಲ್ಲಿ ಯಾವತ್ತೂ ಫ್ಯಾನ್ಸು, ಅಭಿಮಾನಿಗಳನ್ನು ಸಂಪಾದನೆ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಜೊತೆಗಿದ್ದವ್ರು ಯಾವಾಗ್ಲೂ ಕಾರ್ಯಕರ್ತರು, ಸೈದ್ಧಾಂತಿಕ ಬೆಂಬಲಿಗರು ಮಾತ್ರ ಇದ್ದಿದ್ದು. ಆದ್ರೆ ತುಂಬಾ ಖುಷಿ ಆಗುತ್ತೆ ಇವತ್ತಿಗೆ ಮನೆ ಮಗಳ ತರ ಸ್ವೀಕಾರ ಮಾಡಿರೋದಕ್ಕೆ. ಧನ್ಯವಾದ. ತುಂಬಾ ಚಿಕ್ಕ ಪದ, ಅದನ್ನ ಹೇಳೋದಿಲ್ಲ, ಕೃತಿ ರೂಪದಲ್ಲಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನೋಡೋದಲ್ವಾ, ಇದಾಗಿತ್ತು ಚೈತ್ರ ಕುಂದಾಪುರ ಅವರ ಮಾತು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.